ನಮ್ಮೆಲ್ಲರ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ನಿರಂಜನ ಪ್ರಣವ ಸ್ವರೂಪ ಪ್ರಭು ನೀಲಕಂಠ ಮಹಾಸ್ವಾಮಿಗಳು 3000 ಮಠ ಬೈಲಹೊಂಗಲ ಪರಮ ಪೂಜ್ಯರಿಗೆ ಶ್ರೀಮಠದ ಪರಮ ಪೂಜ್ಯರಿಂದ ಗೌರವ ಸತ್ಕಾರ ನಡೀತಾ ಇದೆ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ತಾ ಆ ಕಾರ್ಯಕ್ರಮದ ತಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅನ್ನುವಂತ ಮಾತನ್ನು ತಿಳಿಸಿ, ಇನ್ನೋರು ಪರಮ ಪೂಜ್ಯರಾಗಿರ್ತಕ್ಕಂಥ ಆತ್ಮೀಯ ಪರಮ ಪೂಜ್ಯರು ಮಾರ್ಗದರ್ಶಕರಾಗಿರ್ತಕ್ಕಂತಹ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನ ಇಬ್ಬರಿಗೆ ಪರಮ ಪೂಜ್ಯರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಶ್ರೀಮಠದ ಪರಮ ಪೂಜ್ಯರವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆನ ತಟ್ಟಿ ಆ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಅನ್ನುವಂತ ಮಾತನ್ನು ತಿಳಿಸಿ, ನಮ್ಮ ಆಶೀರ್ವಚದ ಹಿತನುಡಿ ಸಂದೇಶವನ್ನ ನೀಡಬೇಕಂತ ತಿಳ್ಕೊಂಡು ಪರಮ ಪೂಜ್ಯರಾಗಿರುವಂತ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನ ಇಬ್ಬರಿಗೆ ಪರಮ ಪೂಜ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸದಾ ಸ್ಮರಣೀಯರಾಗಿರುವಂತಹ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ, ಆರಾಧ್ಯ ಗುರುದೇವರಾಗಿರುವ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿ, ಪರಮ ತಪಸ್ವಿಗಳಾಗಿರುವಂತಹ ಶಿವಲಿಂಗ ಮಹಾಶಿವಯೋಗಿಗಳವರನ್ನ ಸ್ಮರಿಸಿ, ಚೀಕಲ್ ಪರವಿ ಮತ್ತು ಈ ಭಾಗದ ಎಲ್ಲ ಭಕ್ತರ ಬೆನ್ನ ಹಿಂದಿನ ಆಶೀರ್ವಾದ ಮತ್ತು ಕಣ್ಣ ಮುಂದಿನ ಬೆಳಕು ಅದು ಯಾವುದು ಅಂತಂದ್ರೆ ಅದು ಚಿಕ್ಕಲ್ಪರಿಯ ರುದ್ರಮುನೀಶ್ವರ ಮಠದ ಕರ್ತೃ ರುದ್ರಮುನಿ ಮಹಾಸ್ವಾಮಿಗಳವರು. ಆ ಕರ್ತೃತ್ವ ಶಕ್ತಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಆ ಮಹಾತ್ಮನ ಆಲಯದಲ್ಲಿ ಜಾತ್ರಾ ಮಹೋತ್ಸವ 98ನೆಯ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ಶುಭ ನೆನಹಿನಲ್ಲಿ ರುದ್ರಮುನಿ ಮಹಾಶಿವಯೋಗಿಗಳವರ ಪುರಾಣ ಪ್ರವಚನ, ಆ ಪುರಾಣ ಪ್ರವಚನವನ್ನ ಸುಮಾರು 15 ದಿನಗಳಿಂದ ನೀವೆಲ್ಲರೂ ಸಹಿತ ಆಲಿಸ್ತಾ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಿತ್ಯವೂ ಸಹಿತ ದಿನವೂ ಒಬ್ಬೊಬ್ಬರು ಪೂಜ್ಯರು ದಯಮಾಡಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನು ಕೊಡಮಾಡ್ತಾ ಇರುವಂಥದ್ದು ಬಹಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನ ಕರುಣಿಸಿರ್ತಕ್ಕಂಥವ್ರು ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಬಳಗದಲ್ಲಿ ಅತ್ಯಂತ ಹಿರಿಯರು ಮತ್ತೆ ಬಹಳಷ್ಟು ವಿಚಾರವಂತರು, ಆಚಾರವಂತರು, ಪರಮ ಪೂಜ್ಯರು. ನಮ್ಮವ್ರಿಗೆಲ್ಲ ಗ್ರೂಪಲ್ಲಿ ನಾವೆಲ್ಲ ಏನಂತೀವಿ ಅಂದರೆ ನಾವು ಹೆಡ್ ಆಫ್ ದಿ ಬಾಸ್ ಅಂತ ಕರಿತೀವಿ ಅವ್ರಿಗೆ ನಾವು. ಹೀಗಾಗಿ ಪರಮ ಪೂಜ್ಯರು ಅವರೇ ಸಾನ್ನಿಧ್ಯದಲ್ಲಿ ಕುತ್ಕೊಂಡಿರುವಂಥದ್ದು ಬಹಳ ಸಂತೋಷ. ಅವರ ಆಶೀರ್ವಾದವನ್ನ ಕೇಳಿ ಪೂಜ್ಯರ ಪಾದಗಳಿಗೆ, ಪ್ರಭು ನೀಲಕಂಠ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ನತಮಸ್ತಕನಾಗಿ ಮತ್ತೆ ಕಾರ್ಯಕ್ರಮದಲ್ಲಿ ಇರ್ಲಿ ಬಿಡ್ರಿ, ಪರವಾಗಿ ಕೇಳ್ತದಲ್ಲ ಎಲ್ಲರಿಗೆ, ನಿಮ್ಗೆ ಕೇಳಿದ್ರೆ ಸಾಕು. ಪರಮ ಪೂಜ್ಯರು ವಯಸ್ಸು, ಅವರು ಗಾತ್ರದಲ್ಲಿ ನಮಗಿಂತ ದೊಡ್ಡವರು, ವಯಸ್ಸಿನಲ್ಲಿ 2 ವರ್ಷ ಸಣ್ಣವರು, ಆದರೆ ಜ್ಞಾನದಲ್ಲಿ ನಮಗಿಂತಲೂ ಸಹಿತ ದೊಡ್ಡವರೇ ಅಂತ ನಾವು ಭಾವಿಸ್ತೇವೆ. ಅಂತಹ 12ನೇ ಶತಮಾನದಲ್ಲಿ ಎಲ್ಲರೂ ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳಿದ್ರು, ಆದರೆ ಚನ್ನ ಬಸವಣ್ಣನಿಗೆ ಅವಿರಳ ಜ್ಞಾನಿ ಅಂತ ಕರೀತಾ ಇದ್ರು. ಹಾಗೆ ಆ ಚನ್ನ ಬಸವಣ್ಣನ ಸ್ವರೂಪ ಉಪಾಧಿಯಲ್ಲಿರುವಂತಹ ಅವಿರಳ ಜ್ಞಾನಿಗಳು ಯಾರು ಅಂತಂದ್ರೆ ನಿಮ್ಮ ಊರಿನ ಸದಾಶಿವ ಮಹಾಸ್ವಾಮಿಗಳವರು. ಪೂಜ್ಯರಿಗೆ ಅವರು ಮುಂದಿದ್ದಾರೆ, ಅವರನ್ನ ಮುಖಸ್ಥಿತಿ ಮಾಡಬೇಕು, ಅವ್ರ ಬಗ್ಗೆ ಹೊಗಳ್ಬೇಕಂತ ಹೇಳಿ ನನಗೆ ಯಾವಾಗಲೂ ಅನ್ಸಂಗಿಲ್ಲ. ಅವರಲ್ಲಿ ಕಂಡಿರುವಂಥದ್ದನ್ನ, ನಮಗ್ ಕಂಡಿರುವಂಥದ್ದನ್ನ 4 ಮಂದಿಗೆ ಹೇಳ್ಬೇಕನ್ನೋದೇ ನನ್ನ ಇಚ್ಛೆ. ಆಮೇಲೆ ಎಲ್ಲಕ್ಕಿಂತ ಬಹಳ ದೊಡ್ಡ ದೂರದ ದಾರಿ ಯಾವುದು ಅಂತಂದ್ರೆ, ಎಲ್ಲಕ್ಕಿಂತ ದೂರದ ದಾರಿ ಯಾವುದು ಅಂತಂದ್ರೆ ಒಬ್ಬರ ಹೃದಯವನ್ನ ತಲುಪುವುದು ಬಹಳ ದೂರದ ದಾರಿ. ಹಂಗೆ ಸ್ವಲ್ಪ ವರ್ಷಗಳಲ್ಲಿ ಈ ಭಾಗದ ಎಲ್ಲಾ ಜನರ ಹೃದಯವನ್ನು ಮುಟ್ಟಿರುವಂತಹ ದೂರದೃಷ್ಟಿಯ ಸ್ವಾಮಿಗಳು ಯಾರು ಅಂತಂದ್ರೆ ನಮ್ಮ ಸದಾಶಿವ ಮಹಾಸ್ವಾಮಿಗಳವರು. ಅವರ ಪಾದಗಳಿಗೆ
ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಅವರಿಬ್ರು ಜಂಟಿ ಸದಸ್ಯರು. ಈ ಹಿಂದೆ ಜಂಟಿ ಬಸ್ ಅಂತ ಇರ್ತಿದ್ದು ಗೊತ್ತೇ ನಿಮ್ಗೆಲ್ಲ, ಹಳೆಯ ಕಾಲಕ್ಕೆಲ್ಲ. ಅಂದ್ರೆ ಈ ಮುಂದೆ ಅವ್ರು ಆಗೋರು ಇದ್ದಾರೆ, ಪೂಜ್ಯರಾಗಿರುವಂತಹ ಆತ್ಮೀಯರು. ನಮ್ಮ ಶಿವಯೋಗ ಮಂದಿರದಲ್ಲಿ ನಮ್ಮ ರೂಮ್ಮೇಟ್ ಅವರು, ಒಂದು ವರ್ಷ ಸಣ್ಣವರು, ಜೂನಿಯರ್. ಅವರು ಬಂದಾಗ ಅವರಿಗೆಲ್ಲ ಯೋಗ ಪ್ರವಚನ, ಯೋಗ ಪೂಜೆ ಇವನ್ನೆಲ್ಲ ನಮ್ಮ ಜೊತೆಗೆ ಇದ್ದಿದ್ರು. ನಾವೆಲ್ಲರ ಜೊತೆಗೆ ಕಲ್ತಿದ್ದೇವೆ. ಪೂಜ್ಯರಾಗಿರುವಂತ ನಿರಂಜನ ದೇವರಲ್ಲಿ ಭಕ್ತಿಯ ನಮನಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಬಹಳಷ್ಟು ಅರ್ಥಪೂರ್ಣವಾಗಿ, ಎಲ್ಲಾ ಶಾಸ್ತ್ರಿಗಳ ಬೇರೆ, ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳ ಬೇರೆ, ಅವರು ಬಹಳ ಸೊಗಸಾಗಿ ಮತ್ತು ಅರ್ಥವತ್ತಾಗಿ ತಮ್ಮೆಲ್ಲರಿಗೂ ಸಹಿತ ರುದ್ರಮುನಿ ಮಹಾಶಿವಯೋಗಿಗಳವರ ಪುರಾಣವನ್ನ ದಾಸೋಹ ಮಾಡ್ತಾ ಇರುವಂತಹ ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳವರಲ್ಲಿ ಶರಣಗಳನ್ನು ಹೇಳಿ, ಅಂಬರೀಷ್ ಗವಾಯಿಗಳವರಲ್ಲಿ, ಸಿದ್ದಯ್ಯ ಸ್ವಾಮಿಗಳವರಲ್ಲಿ, ಮತ್ತೆ ಜಗದೀಶ ಶಾಸ್ತ್ರಿಗಳವರಲ್ಲಿ, ಇಲ್ಲೆಲ್ಲ ಸೇರಿರುವಂತ ಎಲ್ಲ ಚಿಕ್ಕಲ್ಪುರಿಯ ಸದ್ಭಕ್ತರೇ, ಸುತ್ತ ಹಳ್ಳಿಯ ಸದ್ಭಕ್ತರೇ, ಶರಣರೇ, ತಾಯಿಯಿಂದರೆ ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ನಿಮ್ಮನ್ನ ಯಾವಾಗಲೂ ಒಂದ್ಸರಿ ನೋಡಿದಾಗ ಒಂದ್ಸರಿ ನಮ್ಗೆ ಖುಷಿ ಆಗ್ತೈತಿ. ಯಾಕೆಂದ್ರೆ ಬಹಳ ವರ್ಷಗಳಿಂದ ಸಹಿತ ನಿಮ್ಮನ್ನ ನೋಡ್ತಾನೆ ಇದ್ದೇವೆ. ದೊಡ್ಡವರು ಪೂಜ್ಯರಿದ್ದಾಗ, ವಿರೂಪಾಕ್ಷ ಅಜ್ಜವ್ರು ಇದ್ದಾಗಿಂದನೂ ಸಹಿತ ಇಲ್ಲೆಲ್ಲರೂ ಒಂದಿಷ್ಟು ಜನರೆಲ್ಲರೂ ಸಹಿತ ಪರಿಚಯ. ಹೀಗಾಗಿ ನಿಮ್ಮ ಇಲ್ಲಿ ಮಟ್ಟಕ್ಕೆ ಬರೋದು ಅಂತಂದ್ರೆ ನಮಗೆ ಏನೋ ವ್ಯತ್ಯಾಸ ಆಗಂಗಿಲ್ಲ. ನಮ್ಮ ಮಟ್ಟಕ್ಕೆ ಬಂದಷ್ಟು ನಮ್ಗೆ ಖುಷಿ ಆಗುವಂಥದ್ದು ರುದ್ರಮುನಿ ಮಹಾಸ್ವಾಮಿಗವ್ರ ಮಠ. ಆವಾಗಿನ ಆದ್ರೆ ಅವಾಗ ಹಿಂದಿನಕ್ಕಿಂತೂ ಈಗಿನಕ್ಕಿಂತಲೆಲ್ಲ ನೋಡಿದ್ರೆ ಕಟ್ಟಡದಲ್ಲಿ ಭೌತಿಕವಾದ ಇದರೊಳಗಡೆ ಬಹಳಷ್ಟು ಬದಲಾವಣೆ ಆಗಿರುವಂಥದ್ದು. ಆಗಬೇಕು, ಬದಲಾವಣೆ ಆಗದೇ ಇದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ನೀರು ನಿಂತಲ್ಲೇ ಇತ್ತು ಅಂತಂದ್ರೆ ನೀರು ಕೊಳತು ಬಿಡ್ತದ. ಹಂಗೆ ಸ್ವಾಮಿಗಳಾಗಿರ್ತಕ್ಕಂಥವ್ರು ನಿಂತ ನೀರಾಗಬಾರ್ದು, ಹರಿಯುವ ನೀರಾಗ್ಬೇಕಂತ ಅನ್ನೋದನ್ನ ನಮ್ಮ ಸದಾಶಿವ ಮಹಾಸ್ವಾಮಿಗಳಿಂದ ನಾವೆಲ್ಲ ನೋಡಿ ಕಲಿಬೇಕಾಗಿರುವಂಥದ್ದು. ಯಾವಾಗ್ಲೂ ಕಾರ್ಯಶೀಲರು, ಚಟುವಟಿಕೆ ಇರ್ತಕ್ಕಂಥವ್ರು, ಕ್ರಿಯಾಶೀಲರು, ಏನಾದ್ರೂ ಒಂದು ಹೊಸದನ್ನ ಬದಲಾವಣೆ ಮಾಡಬೇಕು. ಹಳೆದನ್ನ ಉಳಿಸಿರಬೇಕು, ಅದಕ್ಕೆ ಹೊಸ ರೂಪವನ್ನು ಕೊಡಬೇಕನ್ನುವಂತಹ ವಿಚಾರಶೀಲರು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ದೂರದೃಷ್ಟಿಯ ಸ್ವಾಮಿಗಳು ಅಂತೇಳಿ. ಆ ರೀತಿಯಾಗಿ ಭೌತಿಕವಾಗಿ ಮಠದ ರೂಪುರೇಷೆಗಳನ್ನ ಬದಲಾವಣೆ ಮಾಡಿ ನಿಮ್ಮೆಲ್ಲರಿಗೂ ಮಠ ಅಂದ್ರೆ ಹಿಂಗೆ ಇರಬೇಕು, ಒಂದು ವ್ಯವಸ್ಥಿತೆ, ಒಂದು ಶಿಸ್ತು, ಇದನ್ನೆಲ್ಲ ಮಠದಲ್ಲಿ ಅಳವಡಿಸಬೇಕನ್ನುವಂತಹ ವಿಚಾರ ದೃಷ್ಟಿಯಿಂದ ಇಷ್ಟೆಲ್ಲ ಬದಲಾವಣೆಯನ್ನು ಮಾಡಿರುವಂಥದ್ದು ನೋಡಿದ್ರೆ ನಮಗೂ ಬಹಳ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ನಿಮ್ಮೆಲ್ಲರಿಗೂ ಹೇಳುವಂಥದ್ದು ಏನು ಅಂತಂದ್ರೆ, ಪುರಾಣದಲ್ಲಿ ಬಂದಿರುವಂಥದ್ದು ರುದ್ರಮುನಿ ಮಹಾಸ್ವಾಮಿಗಳವರು ಇಲ್ಲಿ ಮಠವನ್ನ ಸ್ಥಾಪನೆ ಮಾಡುವಂಥದ್ದು. ಯಾಕೆ ಮಠವನ್ನ ಸ್ಥಾಪನೆ ಅವರು ಇಲ್ಲಿ ಮಾಡಿದ್ರು ನೋಡ್ರಿ. ಸ್ವಾಮಿಗಳವರಿಗೆ ಮಠ ಬೇಕಾಗಿರುವಂಥದ್ದು ಸನ್ಯಾಸಿಗಲ್ಲ. ಸನ್ಯಾಸಿಗೆ ಅಡವಿ ಆದ್ರೇನು, ಅರಮನೆ ಆದ್ರೇನು, ಮಠ ಆದ್ರೇನು, ಅಥವಾ ಗುಡಿ ಗುಂಡಾರ ಮಂದಿರ ಆದ್ರೇನು, ಮಠ ಆದ್ರೇನು, ಮಂದಿರ ಆದ್ರೇನು, ಅವನ್ ಏನ ಕರ್ತವ್ಯ ಅದೇನ್ ಮಾಡೇ ಮಾಡ್ತಾನೆ. ಇವತ್ತು ಎಷ್ಟೋ ಸನ್ಯಾಸಿಗಳು, ತಪಸ್ಸಿಗಳು ಹಿಮಾಲಯದೊಳಗೆ ಇದ್ದಾರೆ. ಅವರಿಗೆ ಇಲ್ಲೇ ಇರಬೇಕು, ಅಲ್ಲೇ ಇರಬೇಕು, ಇಲ್ಲೇ ಬದುಕಬೇಕಂತ ಹೇಳಿ ಯಾವ ಕಟ್ಟುಪಾಡುಗಳಿಲ್ಲ. ಅವ್ರದ್ದು ಒಂದು ಗುರಿ, ಉದ್ದೇಶ ಒಂದೇ, ಏನು? ಆಧ್ಯಾತ್ಮ ಸಾಧನೆ, ನಾವು ಮೋಕ್ಷ ಸಾಧನೆ, ನಾವು ಜೀವಾತ್ಮ ಇದು ಪರಮಾತ್ಮನ ಸೇರ್ಬೇಕನ್ನುವಂಥದ್ದೇ ಸನ್ಯಾಸಿಯ ಮೂಲ ಉದ್ದೇಶ. ಅವನಿಗೆ ಹಿಂಗೆ ಇರಬೇಕು, ಮಠನೇ ಇರಬೇಕು, ಮಂದಿರನೇ ಇರಬೇಕು, ಅಡವ್ಯಾಗನೇ ಇರಬೇಕು, ಕಾಡ್ನಾಗೆ ಇರಬೇಕು, ಎಲ್ಲೋ ಗವ್ಯಾಗನೇ ಇರಬೇಕು, ಇದೇನು ಕಟ್ಟು ಪಾಡುಗಳೆಲ್ಲವೂ ಸಹಿತ ಇಲ್ಲ. ಮತ್ ಹಂಗಿತ್ತಂದ್ರೆ ಗುರುಗಳು ಮಠದಾಗ ಯಾಕೆ ಬಂದಿದ್ರು ನೀವೆಲ್ಲ ಕೇಳ್ಬೋದು. ನಮ್ಮಂತ ಗುರುಗಳನ್ನ ಮಠದಲ್ಲಿ ಸನ್ಯಾಸಿಗಳನ್ನ ಮಠದಲ್ಲಿ ತಂದಿಟ್ಟವ್ರು ಯಾರು ಅಂತಂದ್ರೆ ನಿಮ್ಮಂತ ಭಕ್ತರು. ಯಾಕೆ ಇಟ್ಟಾರ ಅಂತಂದ್ರೆ ನಿಮ್ಮ ಸಲುವಾಗಿ ಇಟ್ಕೊಂಡಿರು ನೀವೆಲ್ಲರೂ ಸಹಿತ. ಯಾಕೆ? ನಿಮ್ಮ ಲೌಕಿಕ ಜೀವನದ ತಾಪತ್ರಯಗಳನ್ನ, ತೊಂದರೆಗಳನ್ನ, ನಿಮ್ಮ ಜೀವನದಲ್ಲಿ ಬರುವಂತಹ ದುಃಖ ದುಮ್ಮಾನಗಳನ್ನ ದೂರ ಮಾಡ್ರಿ ಗುರುಗಳನ್ನ, ನಿಮ್ಮ ತಪಸ್ಸಿನ ಶಕ್ತಿನ ತಿಳ್ಕೊಂಡು ನೀವೆಲ್ಲ ಗುರುಗಳಂತಂದು ಮಠದಲ್ಲಿ ಇಟ್ಕೊಂಡಿರುವಂಥದ್ದು. ಹೌದಾ? ಹಾಗಾಗಿ ಮಠ ಮತ್ತೆ ಸ್ವಾಮಿಗಳು ಇವರು ಬರೀ ಒಬ್ಬರ ಸೊತ್ತಲ್ಲ, ಇವರು ಇಡೀ ಸಮಾಜದ ಸೊತ್ತು. ಬರೀ ಒಬ್ಬರ ಆಸ್ತಿ ಅಲ್ಲ ಮಠ ಅನ್ನುವಂಥದ್ದು. ಒಬ್ಬ ಮಠ ಮತ್ತೆ ಮಠದಲ್ಲಿ ಇರುವಂತ ಒಬ್ಬ ಗುರು, ಇವರು ಬರೀ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಮನೆತನ, ಒಂದು ಸಮುದಾಯದ ಆಸ್ತಿ ಅಲ್ಲ, ಇಡೀ ಸರ್ವ ಸಮಾಜದ ಆಸ್ತಿಯೇ ಮಠ ಮತ್ತು ಗುರುಗಳಾಗಿರ್ತಕ್ಕಂಥವ್ರು. ನಾವು ಇದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಬೇಕು. ಬಹಳ ಜನ ಅಂತಿರ್ತಾರೆ, ನಾವು ನಿಮಗ್ ಮಾಡೇವಿ, ನೀವು ನಮ್ಮ ಮಾತ ಕೇಳ್ಬೇಕು ಅಂತ ಹೇಳಿ. ನಿಮ್ಮಲ್ಲಿಲ್ಲ, ನಮ್ಮ ಊರ್ ಕಡೆಗೆ ಇರ್ತಾರ, ನಿಮ್ಮಲ್ಲಿ ಬಹಳ ಒಳ್ಳೆ ಜನ. ಮತ್ ನೀವು ನಾಳೆ ನಮಗ್ ಊರಿಗೆ ಹೋಗ್ಲಾರ್ದಂಗ್ ಮಾಡಿದ್ರೆ ಏನ್ ಮಾಡೋದು? ನಮ್ ಕಡೆ ಇರ್ತೈತಿ ಎಲ್ಲ ಇದು. ನಿಮಗ್ ನಾವೇ ಮಾಡಿದೇವಿ, ನೀವೆಲ್ಲ ಇರ್ತಿದ್ರಿ, ನಿಮ್ಮನ್ನ ತಂದು ನಾವೇ ಇಟ್ಟಿದ್ದೇವೆ,
ನೀವು ನಮ್ಮ ಮಾತೇ ಕೇಳ್ಬೇಕು ಅಂತ ಹೇಳಿ ಬಹಳ ಜನ ಅಂತಿರ್ತಾರೆ. ಅದಕ್ಕೆ ನಾ ಹೇಳೋದು, ಮಠ ಅಂತಂದ್ರೆ ಮಾಡಿದ್ದು ನೀವಿರಬಹುದು, ಆದರೆ ಸನ್ಯಾಸಿಯ ಕಲ್ಪನೆ ಅದು ಸಮಾಜದ ಕಲ್ಪನೆ, ಅದು ಸಮಾಜಕ್ಕಾಗಿ ಮೀಸಲಾಗಿರ್ತಕ್ಕಂಥವ್ರು. ಅದಕ್ಕೆ ಮಠ ಅಂತಂದ್ರು ಸಹಿತ ಹಾಗೇನೆ ಇದು ಒಬ್ಬರ ಆಸ್ತಿ ಅಲ್ಲ, ಇದು ಸಮಾಜದ ಆಸ್ತಿ. ಅಂದ್ರೆ ಸಮಾಜ ಅಂದ್ರೆ ಯಾರು? ನೀವೇ ಸಮಾಜ. ನೀವೇನು ಕುಳ್ತಿರಲ್ಲ, ನೀವೆಲ್ಲರೂ ಸಹಿತ ಸಮಾಜನೇ. ಈಗ ನಿಮ್ಮ ಮನಿ ಬಂದು ಇದು ನಿನ್ನ ಆಸ್ತಿ ಅಲ್ಲಪ್ಪ, ಇದು ಸಮಾಜದ ಆಸ್ತಿ ಅಂತಂದ್ರೆ ನೀವು ಸುಮ್ಮಿರ್ತೀರಿ? ಯಾಕ್ರಿ ಸ್ವಾಮಿಗಳು ಹೆಂಗ್ ಅನಿಸಿತ್ ಅಂತ ಕೇಳ್ತೀರಿ ನೀವು? ಯಾಕ್ರಿ ತಾತನವ್ರು ಹೆಂಗ್ ಅನಿಸಿತ್ ಅಂತ ಕೇಳ್ತಿರಿಲ್ಲೋ? ಹಂಗೆ ಮಠ ಅಂತಂದ್ರೆ ನನ್ನ ಆಸ್ತಿ ಅಂತ ಅನ್ಕೊಂತ ಕೂಡಕ್ ಆಗಂಗಿಲ್ಲ. ಮಠ ಅಂತಂದ್ರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿರುವಂತದ್ದು, ಎಲ್ಲರಿಗಾಗಿ ಇರುವಂತದ್ದು. ಇದು ಮಾಡಿದ್ದೆ ಅದಕ್ಕೋಸ್ಕರ ನಿಮ್ಮ ಸಲುವಾಗಿ, ನಿಮ್ಮ ಎಲ್ಲರ ಪಾಪ ಕರ್ಮಗಳನ್ನ, ಲೌಕಿಕ ಜೀವನದ ತಾಪತ್ರಯಗಳನ್ನ ಕಳಿಯುವುದಕ್ಕಾಗಿ ನಾವೆಲ್ಲ ಮಾಡಿರೋದು. ಇಲ್ಲಿ ಕೊಡೋರು ನೀವೇ, ಇಲ್ಲಿ ಆಶೀರ್ವಾದ ತಗೊಂಡು ಹೋಗೋರು ಸಹಿತ ನೀವೇ, ಇಲ್ಲಿ ದಾಸೋಹ ಮಾಡೋರು ಸಹಿತ ನೀವೇ, ಪುನಃ ಅದನ್ನ ಊಟ ಮಾಡಿ ಪ್ರಸಾದ ಮಾಡಿ ಸೇವನೆ ಮಾಡಿ ಹೋಗೋರು ಸಹಿತ ನೀವೇ. ಇಲ್ಲಿ ಕೊಡ್ಬೇಕಾದ್ರೆ ಕೊಟ್ಟಿರೋಂಥ ನಾನು ಕೊಟ್ಟೇನೆ ಅನ್ನೋಂಥ ಭಾವನೆ ಬರಬಾರ್ದು. ಎದ್ರ ಸಲುವಾಗಿ ನಾವು ಕೊಡ್ತೀವಿ ಅಂತಂದ್ರೆ ನಮ್ಮ 108 ಪಾಪಕ್ಕೆ ಎಲ್ಲೆಲ್ಲೋ ಏನೋ ನಾವು ಮಾಡಿದ ಪಾಪ ಕರ್ಮಗಳು ತೊಳೆಯೋ ಸಲುವಾಗಿ ನಾವು ಮಠಗಳಿಗೆ ಕೊಡ್ತೀವಿ. ಈಗ ಸ್ವಾಮಿಗಳಿಗೆ ದಕ್ಷಿಣ ಕೊಡ್ತೀರಿ. ಯಾಕೆ ದಕ್ಷಿಣ ಕೊಡ್ತೀರಿ? ದಕ್ಷಿಣಂ ದಹತಿ ಪಾಪಾನಿ ಅಂತ ತಿಳ್ಕೊಂಡು ಹೇಳ್ತಾರೆ. ದಕ್ಷಿಣಂ ದಹತಿ ಕರ್ಮಾಣಿ. ದಕ್ಷಿಣ ಕೊಡೋದು ನಮ್ಮ ಸ್ವಾಮಿಗಳಿಗೆ ರೊಕ್ಕ ಕಮ್ಮಿ ಬಿದ್ದಾವ ಅಂತ ಹೇಳಿ ನೀವು ದಕ್ಷಿಣ ಕೊಡೋದಲ್ಲ. ದಕ್ಷಿಣ ಯಾಕೆ ಕೊಡ್ತಾರಂದ್ರೆ ನಿಮ್ಮ ಪಾಪ ಕರ್ಮಗಳನ್ನ ಕಳಿಯೋ ಸಲುವಾಗಿ ನಮಗ್ ದಕ್ಷಿಣ ಕೊಡ್ತೀರಿ ನೀವು. ಅದ್ರ ಹೊರತಾಗಿ ನಿಮ್ಗೆ ಯಾರ ದಕ್ಷಿಣ ಅವಶ್ಯಕತೆ ಇರುವಂತದ್ದಲ್ಲ. ಅದಕ್ಕೆ ಇಲ್ಲಿ ಕೊಟ್ಟಿವಿ ಅನ್ನುವಂಥ ಭಾವನೆ ನಮಗ್ ಬರಬಾರ್ದು. ನಾವು ಮಾಡೇವಿ, ನಾವು ಮಠಕ್ಕೆ ಹೊಲ ಕೊಟ್ಟಿದ್ದೇವಿ, ನಾವು ಮಠಕ್ಕೆ ಕಟ್ಟಡ ಕೊಟ್ಟಿದ್ದೇವಿ, ಮಠಕ್ಕೆ ನಾವು ರೊಕ್ಕ ಕೊಟ್ಟಿದ್ದೇವಿ, ಮಠಕ್ಕೆ ನಾವು ಅದನ್ನು ಮಾಡಿದೇವಿ, ನಾವು ಮಠಕ್ಕೆ ಇದನ್ನ ಮಾಡಿದೇವಿ, ಕೊಟ್ಟಿರುವಂತ ಭಾವನೆ ನಮ್ಮಲ್ಲಿ ಬರಬಾರ್ದು. ಯಾಕೆ? ಭಗವಂತ ಕೊಟ್ಟಿರೋ ನಿನಗ ಕೊಟ್ಟವ ಯಾರಾಗಿದ್ರೆ ದೇವರ ಕೊಟ್ಟಿದ್ದನಲ್ಲ, ಅವ ಕೊಟ್ಟಿರೋದನ್ನ ಯಾವುದೋ ಒಂದು ರೂಪದಲ್ಲಿ ಮತ್ತೆ ನೀವು ಪುನಃ ಅವನ ಸನ್ನಿಧಿಗೆ ಕೊಟ್ಟಿರುವಂಥದ್ದು. ಅದಕ್ಕೆ ಗುರುವಿಗೆ, ದೇವರಿಗೆ ಕೊಡುವುದು ಗೊತ್ತೈತಿ, ಪುನಃ ಅದನ್ನ ತೆಗೆದುಕೊಳ್ಳೋದು ಸಹಿತ ಹೆಂಗೈತೆ ಅನ್ನೋದು ಗೊತ್ತದ. ಅದಕ್ಕೆ ನೀವು ತಿಳ್ಕೊಂಡಿರ್ಬೇಕೇನು ಅಂತಂದ್ರೆ, ನೀವೆಲ್ಲ ಅನ್ನಂಗಿಲ್ಲ, ಬಂಗಾರದ ಬಳೆ ತೊಟ್ಟು ಬಡವರನ್ನು ಬೈಬೇಡ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅನ್ನುವಂಥದ್ದು ಅಂತೀರಲ್ಲ ಎಲ್ಲರೂ. ಬಂಗಾರದ ಬಳಿ ತೊಟ್ಕೊಂಡು ನೀವು ಬಡವರಿಗೆ ಅಂಗಿಸಬಾರ್ದು. ಇವತ್ತು ಬಿಸಿಲು ಈಗ ನೆತ್ತಿ ಮೇಲೆ ಇರ್ತದ, ಇನ್ನೊಂದೆರಡು ತಾಸು ಆಗ್ತಿದ್ದಂಗೆ ನಮ್ಮ ಪಾದಕ್ಕೆ ಮುಳಿಗೆ ಹೋಗ್ಬಿಟ್ಟಿರ್ತೈತಿ. ಅಂದ್ರೆ ಯಾವುದೂ ಸಹಿತ ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಇದು ನಾನು, ನನ್ನದು, ನನ್ನಿಂದನ ಆಗೇತಿ, ನಮ್ಮಿಂದನ ಆಗೇತಿ, ಈ ಭಾವನಾ ಎಂದಿಗೂ ಸಹಿತ ಬರದೇ ಇರುವ ಹಾಗೆ ನಾವೆಲ್ಲರೂ ನೋಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಭಕ್ತನ ಕರ್ತವ್ಯ ಆಗಿರುವಂಥದ್ದು. ನಾವು ಯಾವಾಗ್ಲೂ ಮಠ ಹಿಡ್ಕೊಂಡಿರ್ಬೇಕ್ರಿ, ಮಠ ಬಿಟ್ಟಿರ್ಬಾರ್ದು. ನಾವು ಮಠದಿಂದ ಎಷ್ಟು ದೂರ ಇರ್ತೀವಲ್ಲ ಅಷ್ಟು ನಮಗೆ ತಾಪತ್ರಯಗಳು ಜಾಸ್ತಿ. ನೀವೆಲ್ಲರೂ, ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನೀವೆಲ್ಲರೂ ಬಸ್ ಒಳಗೆ ಪ್ರಯಾಣ ಮಾಡಿರ್ತೀರಿ ಇಲ್ಲೋ? ನೀವು ಬಿಡ್ರಿ, ನೀವು ಬಸ್ ನಿಮ್ದು ಐತಿ, ಇವ್ರನ್ನ ಹೇಳೋರಿಲ್ಲ ಕೇಳೋರ ಇರಲ್ಲ. ಪಾಪ ಇವ್ರ ಕತಿ ಏನ್ ನೋಡ್ಬೇಕು ನೀವು. ಪೈಲ ಎಲ್ಲ ಗಂಡ್ಮಕ್ಳು ಈ ಕಿಟಕಿಯಾಗಿಂದ ಟವಲ್ ಹಾಕಿ ಕಿಟಕಿ ಹತ್ತಿ ಹೊಲಕ್ ಕಾಲ್ ಹಾಕಿ ಬಸ್ ಹಿಡಿತಿದ್ರು. ಈಗ ಅವ್ರು ನಿಮ್ಮ ಕೆಲಸ ಇವ್ರು ಮಾಡಕತ್ತಾರ ಅವುಗಳೆಲ್ಲರೂ. ಪುಣೆ ಇನ್ನು ಆ ಡ್ರೈವರ್ನು ಸಹಿತ ಇಳಿಸಾರ ಇವರು, ಯಾಕ ಅವನೊಬ್ಬನು ಬಿಟ್ಟಾರ. ಬಸ್ಸಿಗೆಲ್ಲರೂ ಸಹಿತ ಪ್ರಯಾಣ ಮಾಡಿರ್ತಾರೆ. ಬಸ್ ಒಳಗಡೆ ಮುಂದ್ ಕುಂತಾಗ ದಡಕಿ ದಕ್ಕಮುಕ್ಕಿ ಜಾಸ್ತಿ ಆಗ್ತಿತ್ತೋ, ಅಥವಾ ಹಿಂದ್ ಕುಂತಾಗ ದಕ್ಕಮುಕ್ಕಿ ದಡಕಿ ಜಾಸ್ತಿ ಆಗ್ತೈತಿ? ಯಾವಾಗ ದಡಕಿ ಜಾಸ್ತಿ ಆಗ್ತೈತಿ? ಯಾವಾಗ ಪೆಟ್ಟ ಜಾಸ್ತಿ ಆಗ್ತೈತಿ? ಹಿಂದ್ಗಡೆ ಕುಂತಾಗ ಪೆಟ್ಟ ಜಾಸ್ತಿ ಆಗ್ತೈತಿ. ಯಾಕೆ? ಏನು ಬಸ್ ಹೊಡೆವ ಒಬ್ಬನೇ ಡ್ರೈವರ್ ಇರ್ತಾನ, ಏನು ಮುಂದ್ ಕುಂತವ್ರಿಗೆ ದಡಕಿ ಆಗಂಗಿಲ್ಲ. ಮತ್ ಮುಂದ್ ಕುಂತವ್ರಿಗೊಬ್ಬ ಡ್ರೈವರು, ಮತ್ ಹಿಂದ್ ಕುಂತವ್ರಿಗೊಬ್ಬ ಡ್ರೈವರ್, ಏನ್ರ ಅದನೇನು? ಅದಂಗಿಲ್ಲ. ಇಡೀ ಬಸ್ಸಲ್ಲಿ ಒಬ್ಬನೇ ಡ್ರೈವರು, ಮುಂದ್ ಕುಂತವ್ರಿಗೂ ಅವನೇ, ಹಿಂದ್ ಕುಂತವ್ರಿಗೂ ಸಹಿತ ಅವನೇ. ಆದ್ರೆ ಮುಂದ್ ಕುಂತವ್ರಿಗೆ ದಡಿಕೆ ಆಗಂಗಿಲ್ಲ, ಅವರು ಸಮಾಧಾನಲೆ ಪ್ರಯಾಣ ಮಾಡ್ತಾರೆ. ಹಿಂದ್ ಕುಂತವ್ರಿಗೆ ಅಷ್ಟೇ ಯಾಕೆ ದಡಿಕೆ ಆಗ್ತೈತಿ, ದಕ್ಕಾಮುಕ್ಕಿ ಆಗ್ತೈತಿ ಅಂತಂದ್ರೆ, ಇಲ್ಲಿ ಮನುಷ್ಯನದು ಕೂಡುವಂತ ಜಾಗದ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗಿರುವಂತದ್ದು. ಯಾರು ಈ ಡ್ರೈವರ್ ಸಮೀಪ ಕೂಡ್ತಾರಲ್ಲ ಅವ್ರಿಗೆ ಈ ದಡಿಕೆ ದಕ್ಕಮುಕ್ಕಿ ಆಗಂಗಿಲ್ಲ. ಮತ್ ಯಾರು ಡ್ರೈವರ್ನ ಬಿಟ್ಟು ಬಹಳ ದೂರ ಕೂಡ್ತಾರಲ್ಲ ಅವ್ರಿಗೆ ದಕ್ಕಮುಕ್ಕಿ ದಡಿಕೆ ಬಹಳ ಜಾಸ್ತಿ ಆಗ್ತೈತಿ. ಅದು ಹಂಗೇನೆ ನಮ್ಮ ಜೀವನವೂ ಸಹಿತ ಒಂದ್ ರೀತಿ ಬಸ್ ಪ್ರಯಾಣ ಇದ್ದ ಹಾಗೆ. ನಾವು ಈ ಜೀವನದ ಪ್ರಯಾಣದೊಳಗಡೆ ಡ್ರೈವರ್ ಯಾರು, ನಮ್ಮ ಜೀವನದ ಚಾಲಕ ಯಾರು ಅಂತಂದ್ರೆ ಆತ ಗದ್ದಿಗಳು ಕುಳಿತಿರ್ತಕ್ಕಂಥ ರುದ್ರಮುನಿ ಶಿವಯೋಗಿ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಮತ್ತ ಆ ರುದ್ರಮುನಿ ಶಿವಯೋಗಿಯನ್ನ, ಆ ಮಠವನ್ನ, ಮತ್ತ ಆ ಗುರುವನ್ನ ಬಿಟ್ಟು ನಾವು ದೂರ ಉಳಿದಿವಿ ಅಂತಂದ್ರೆ
ಮತ್ತೆ ಜೀವನದಲ್ಲಿ ಧಕ್ಕಮುಕ್ಕಿ ಆಗೋದು, ಎಡವೋದು, ಬೀಳೋದು, ನೋವು, ನಲಿವು ಅನ್ನೋದೆಲ್ಲ ಸಹಜನೇ. ಮತ್ತೆ ಯಾವಾಗ ನಾವು ಮಠವನ್ನ ಆಶ್ರಯಿಸಿ ಇಡ್ತೀವಿ, ಮಠವನ್ನ ಆಶ್ರಯಿಸಿ ಇರ್ತೀವಿ, ಗುರುಗಳ ಪಾದದ ಸಮೀಪ ಯಾರು ಇರ್ತಾರಲ್ಲ ಅವ್ರು ಎಂದಿಗೂ ಸಹಿತ ಧಕ್ಕಮುಕ್ಕಿ ಆಗಂಗಿಲ್ಲ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಯಾವಾಗ ಗುರುಗಳನ್ನ ದೂರ ಇರ್ತೀವಲ್ಲ ಅವಾಗ ಜೀವನದಲ್ಲಿ ತಾಪತ್ರಯಗಳು, ತೊಂದರೆಗಳು, ದುಃಖ ದುಮ್ಮಾನಗಳು ಇವು ಜಾಸ್ತಿ ಆಗ್ತಾವ. ಅದಕ್ಕೆ ನಾವ್ ಯಾವಾಗ್ಲೂ ಮಠದ ಸಮೀಪ ಇರಬೇಕು. ಮಠದ ಗುರುಗಳ ಪಾದದ ಸಮೀಪ ನಾವೆಲ್ಲರೂ ಸಹಿತ ಇರಬೇಕಾಗಿರುವಂತದ್ದನ್ನ ನಾವೆಲ್ಲ ಪ್ರತಿಯೊಬ್ಬ ಭಕ್ತ ಅದನ್ನ ರೂಢಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಮಠದ ಏನ್ ಸೇವಾ ಸಿಗ್ತದ ಸೇವಾ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಮಠಕ್ಕೆ ಋಣಿಯಾಗಿರ್ಬೇಕು. ಮಠ ನನ್ನ ಮಾತು ಕೇಳಿ ಅಂತಲ್ಲ, ಮಠದ ಮಾತು ನಾವು ಕೇಳುವಂತವ್ರಾಗಿರ್ಬೇಕು. ಅಂದಾಗ ಒಬ್ಬ ಶ್ರೇಷ್ಠ ಭಕ್ತ ಆಗೋದಕ್ಕೆ ಸಾಧ್ಯ ಆಗತ್ತೆ. ನಮ್ ಜನರಿಗೆ ಇವತ್ತು ಮಠಕ್ಕೆ ಬರ್ರಿ ಸೇವಾ ಮಾಡ್ರಿ ಇದ್ರ ಬಗ್ಗೆ ಕಲ್ಪನೆನೇ ಇಲ್ಲ. ಈ ಹಿಂದೆಲ್ಲ ಹಿರಿಯರು ನೋಡ್ರಿ, ಇವರೆಲ್ಲ ದೋತ್ರ ಉಟ್ಕೊಂಡಾರಲ್ಲ, ಈ ಹಿಂದಿನ ಹಿರಿಯರು, ಅವ್ರಿಗೆಲ್ಲ ಕೇಳ್ರಿ ನೀವು, ಅವ್ರ ಮಠದಾಗ ಏನ್ರ ಸೇವಾ ಸಿಗ್ತೈತಿ ಏನ್ರಪ್ಪ ಅಂತೇಳಿ ಹಿಂದಿನ ಗುರುಗಳು ಕೇಳ್ತಿದ್ರು. ಅವ್ರು ಕೇಳಿ ಸೇವಾ ಪಡಿತಿದ್ರು. ನನಗೆ ಆ ಸೇವಾ ಕೊಡ್ರಿ, ನಮಗ್ ಕಸ ಹೊಡಿಯೋದು ಕೊಡ್ರಿ, ಕಟ್ಟಿಗೆ ಹೊಡಿಯೋದು ಕೊಡ್ರಿ, ಹೌದಾ, ದಾಸೋಹ ಮಾಡಿಸೋದು ಕೊಡ್ರಿ, ಅಡಿಗೆ ಮಾಡಿಸೋದು ಕೊಡ್ರಿ, ಯಪ್ಪ ಏನ್ರ ಒಂದ್ ಸೇವಾ ಕೊಡ್ರಿ ಅಂತಂತಿದ್ರು. ಈಗ ಇದನ್ನ ಮಾಡ್ರಿ ಅಂತಂದ್ರೆ ಈಗಿನ ಜನತೆ ಇದ್ರ ಮಠಗಳಿಂದ ಮಂದಿರಗಳಿಂದ ಬಹಳ ದೂರ ಉಳಿತಾರೆ. ಯಾಕಂದ್ರೆ ಅವ್ರಿಗೆ ಈ ಟೈಮ್ ಅನ್ನೋದೇ ಇಲ್ಲ. ಅದಕ್ಕೆ ಒಬ್ರು ಬರೀತಾರೆ ಏನು ಅಂತಂದ್ರೆ, ಮನುಷ್ಯನಿಗೆ ದಾನ ಕೊಡೋದಕ್ಕೆ 100 ರೂಪಾಯಿ ಬಹಳ ಆಯ್ತು, ಎಲ್ಲೋ ಹೋಗಿ ಮಜಾ ಮಾಡೋದಕ್ಕೆ 1000 ರೂಪಾಯಿ ಬಹಳ ಕಡಿಮೆ ಆಯ್ತು ಇವನಿಗೆ. ಮತ್ತೆ ಒಂದು ಸಣ್ಣ ವಚನ ಓದೋದಕ್ಕೆ ಇವನಿಗೆ ಟೈಮ್ ಇರೋದಿಲ್ಲ. 3 ತಾಸು ಕುತ್ಕೊಂಡು ಒಂದು ಪಿಕ್ಚರ್ ನೋಡೋದಕ್ಕೆ ಇವನಿಗೆ ಸಹನೆ, ತಾಳ್ಮೆ ಅದು ಜಾಸ್ತಿ ಇರ್ತೈತಿ ಅನ್ನುವಂಥದ್ದು. ಮತ್ತೆ ದಿನಾ ಪೇಪರ್ಗಳಲ್ಲಿ ಬರುವಂತ ಸುದ್ದಿಗಳಲ್ಲಿ ಇವನಿಗೆ ಸಂಶಯ ಇರೋದಿಲ್ಲ. ಆದ್ರೆ ವೇದಗಳಲ್ಲಿ, ವಚನಗಳಲ್ಲಿ, ಉಪನಿಷತ್ತಿನಲ್ಲಿ ಇವನಿಗೆ ಸಂಶಯ ಜಾಸ್ತಿ ಇರ್ತದೆ. ಮಂತ್ರಗಳನ್ನು ಹೇಳ್ಬೇಕಾದ್ರೆ ತಪ್ಪ ಹೇಳೋದು, ಆದ್ರೆ ಚಾಡಿ ಮಾತು ಹೇಳ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಚಾಡಿ ಮಾತುಗಳನ್ನ ಹೇಳುವಂಥದ್ದು. ಆಮೇಲೆ ಮಠಕ್ ಬರ್ರಿ, ಗುಡಿಗೆ ಬರ್ರಿ, ಸೇವಾ ಮಾಡ್ರಿ ಅಂದ್ರೆ ಅಜ್ರ ನಂಗೆ ಟೈಮ್ ಇಲ್ರಿ ಅಂತಂತ ಹೇಳ್ತಾರೆ. ಯಾವ್ದೋ ದೋಸ್ತನ ಮದುವೆ ಆಗಿರ್ಬೋದು, ಮದುವೆ ಮುಂಜೆ, ಹೌದಾ, ಆಮೇಲೆ ಪಾರ್ಟಿ ಗಿರ್ಟಿ ಮಾಡೋದಕ್ಕೆ ಇವನಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಒಂದ್ 5 ನಿಮಿಷ ಧ್ಯಾನ ಮಾಡಪ್ಪ, ಗದಿಗೆ ಬಂದು ಅಭಿಷೇಕ ಮಾಡಂದ್ರೆ ಟೈಮ್ ಇಲ್ರಿ ಅಂತಂತಾರೆ. ಕಿವಿಗೆ ಫೋನ್ ಹಿಡಿದ್ರು ಅಂತಂದ್ರೆ ಟೈಮ್ ಹೋಗಿದ್ದೆ ನಮ್ಮ ಮನುಷ್ಯನಿಗೆ ಗೊತ್ತಾಗಂಗಿಲ್ಲ. ಹಿಂಗಾದಾಗ ನಾವೆಲ್ಲರೂ ಸಹಿತ ಈ ಮಠದ ಆಶೀರ್ವಾದಗಳಿಂದ ನಾವೆಲ್ಲ ಆಗುವಂತ ಪ್ರಯತ್ನ ಈಗಿನ ಜನತೆಯಲ್ಲಿ, ಯುವ ಜನತೆಯಲ್ಲಿ, ಮಧ್ಯ ವಯಸ್ಕರಲ್ಲಿ ಆಗ್ತಾ ಇರುವಂತದ್ದು ನಾವೆಲ್ಲ ಕಾಣಬೇಕಾಗಿರುವಂಥದ್ದು. ಅದಕ್ಕೆ ನಾವ್ ಯಾವಾಗ್ಲೂ ಮಠಗಳಿಂದ ಏನ್ ಸೇವಾ ಸಿಗ್ತೈತಿ ಅದನ್ನ ನಾವು ನೋಡ್ಬೇಕು. ಮಠಗಳಲ್ಲಿ ನಾವು ಅಧಿಕಾರ ಚಲಾಯಿಸುವಂತರ ಆಗ್ಬಾರ್ದು. ಭಕ್ತರಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕು ಅಂತಂದ್ರೆ, ಮಠದಲ್ಲಿ ನಾವು ಅಧಿಕಾರವನ್ನು ಬೇಡಿ ಬರಬಾರದು. ಮಠದ ಈಗೆಲ್ಲ ಮಠ ನಿಂತೈತಲ್ಲ, ಇದು ಹೆಂಗ್ ನಿಂತೈತ್ರಿ, ಇದೆಲ್ಲ ಕಾಲಂ ಎಲ್ಲ ಒಂದೊಂದು ಪಿಲ್ಲರ್ ಇದಾವ. ಈ ಪಿಲ್ಲರ್ ಮೇಲೆ ಮಠ ನಿಂತ್ರಿ, ಮಠ ಆಧಾರ ಈ ಎಲ್ಲ ಪಿಲ್ಲರ್ಗಳು. ಆದ್ರೆ ಇದು ಭೌತಿಕ ಕಟ್ಟಡ. ಆದ್ರೆ ನಿಜವಾಗಿಯೂ ಸಹಿತ ಮಠ ನಿಂತಿರೋದು ಯಾರ ಮೇಲೆ ಅಂತಂದ್ರೆ ಅದು ಭಕ್ತರ ಮೇಲೆ. ಅದಕ್ಕೆ ಭಕ್ತರಾಗಿರ್ತಕ್ಕಂಥವ್ರು ಹೆಂಗ್ ಬರಬೇಕು ಅಂತಂದ್ರೆ, ಮಠಕ್ಕೆ ಅಧಿಕಾರವನ್ನು ಬಯಸಿ ಬರಬಾರದು, ಮಠದ ಆಧಾರವಾಗಿ ಬರಬೇಕು. ಅಂದಾಗ ಒಬ್ಬ ಭಕ್ತರಾಗೋದಕ್ಕೆ ಸಾಧ್ಯ ಆಗತ್ತೆ. ನಾವು ಆಧಾರಗಳಾಗಿರ್ಬೇಕು, ಅಧಿಕಾರ ಬೇಡ್ಕೊಂಡು ಬರಬಾರದು. ಹಾಗಾಗಿ ನಾವ್ ಯಾವಾಗ್ಲೂ ಮಠದ ಸೇವೆ ನೋಡ್ರಿ, ಎಷ್ಟು ಸೇವಾ ಮಾಡ್ತಿರಲ್ಲ. ಸೇವಾಹಿ ಪರಮೋ ಧರ್ಮ. ಯಾವುದು ಶ್ರೇಷ್ಠ ಜೈನ ಧರ್ಮದಲ್ಲಿ ಹೇಳ್ತಾರೆ. ಜೈನ ಧರ್ಮದಲ್ಲಿ ನಾವು ದಯೆ ಧರ್ಮದ ಮೂಲ ಅಂತ ಹೇಳ್ತೀವಲ್ಲ, ಜೈನ ಧರ್ಮದಲ್ಲಿ ಅವ್ರು ಹೇಳುವಂಥದ್ದು ಸೇವಾಹಿ ಪರಮೋ ಧರ್ಮ. ಯಾವುದು ಶ್ರೇಷ್ಠ ಧರ್ಮ ಅಂತಂದ್ರೆ, ಯಾರು ದೀನರು, ದಲಿತರು, ದುಃಖಿಗಳು, ಇದನ್ನ ಮತ್ತೆ ಮಠ ಮಂದಿರ ಧಾರ್ಮಿಕತೆಯ ಸೇವೆ ಯಾರು ಮಾಡ್ತಾರಲ್ಲ ಆ ಸೇವನೆ ಪರಮ ಶ್ರೇಷ್ಠ ಧರ್ಮ ಅಂತ ಅವ್ರು ಹೇಳುವಂಥದ್ದು. ಅದಕ್ಕೆ ಸೇವಾ ಮಾಡ್ರಿ, ನಾವು ಮಠದ ಸೇವಾ ಮಾಡ್ಬೇಕು. ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲ, ನಮ್ಮ ಅತನೇ ಶಿವಯೋಗಿಗಳಂತೇಳಿ ಒಬ್ರು ಬಹಳ ದೊಡ್ಡ ಶಿವಯೋಗಿಗಳಿದ್ರು. ಅವರ ಮಠದಲ್ಲಿ ಒಂದು ಮುದುಕಿ ಇತ್ತು. ಆ ಮುದುಕಿ ದಿನಾ ಬೆಳಗಾಗೋಕ್ಕೂ ಮುಂಚೆನೆ, ಕೋಳಿ ಕೂಗೋಕ್ಕೂ ಮುಂಚಿತವಾಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ 3:30, 4:00 ಸುಮಾರಕ್ಕೆ ಮಠಕ್ಕೆ ಬಂದು ಮಠದ ಅಂಗಳ ಎಲ್ಲ ಕಸ ಹೊಡೆದು, ಮಠ ಎಲ್ಲ ಕಸ ಹೊಡೆದು, ಆಕಿ ಮನೆಗೆ ಮೂಲ ಕುತ್ಕೊಂಡು ಗುರುಗಳು ಬಂದ್ಮೇಲೆ ಅವ್ರ ಪಾದಕ್ಕೆ ದರ್ಶನ ಮಾಡಿ ಅವಳು ಮನೆಗೆ ಹೋಗ್ತಾ ಇದ್ಲು. ಗುರುಗಳು ಪ್ರತಿದಿನ ಗಮನಿಸ್ತಾ ಇದ್ರು, ಅಲ್ಲ ಇಷ್ಟು ಬೇಗ 4-5 ಸುಮಾರು ಬಂದು ಮಠದ ಕಸ ಯಾರು ಹೊಡಿತಾರೆ, ಇಷ್ಟು ಸ್ವಚ್ಛ ಯಾರು ಹೊಡಿತಾರೆ ಅಂತೇಳಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಮುದುಕಿನ ಹೊಡಿತಾಳೆ ಅಂತೇಳಿ ಸಾಮುಗಳಿಗೆ ಗೊತ್ತಿರ್ಲಿಲ್ಲ. ಆದ್ರೂ ಅಂತಿದ್ರು ಅವರು, ಇಷ್ಟು ದೊಡ್ಡ ಕಸ ಹೊಡಿತಾರಪ್ಪ, ಯಾರಿಗೂ ಮತ್ತೆ ವಿಶೇಷವಾಗಿ ಯಾರಿಗೂ ಗೊತ್ತಾಗ್ಲಾರ್ದಂಗ ಒಂದು
ಸೇವಾ ಮಾಡಿ ಕಸ ಹೊಡೆದು ಹೋಗ್ತಾರಲ್ಲ, ಅವ್ರದ್ದು ಗುಣ, ಅವ್ರದ್ದು ಸೇವಾ ಅದು ಬಹಳ ದೊಡ್ಡದೈತಿ. ಅದು ಪರಮಾತ್ಮನಿಗೆ ಮುಟ್ಲಿ ಅಂತ ತಿಳ್ಕೊಂಡು ಅವರ ಮನಸ್ಸೊಳಗನ್ನೇ ಆಶೀರ್ವಾದ ಮಾಡಿ ಅವರಿಗೆ ಶುಭವನ್ನು ಹರಿಸ್ತಾ ಇದ್ರು. ದಿನ ಇದು ಹಿಂಗೆ ನಡೀತಾ ಇತ್ತು. ಒಂದು ದಿವಸ ಏನಾಯ್ತು ಅಂತಂದ್ರೆ, ಯಾರೋ ಒಬ್ರು ಮಠಕ್ಕ ಗದ್ಗಿ ನಮಸ್ಕಾರ ಮಾಡ್ಬೇಕಂತ ಹೇಳಿ ಬೆಳಗಿನ ಜಾವನೆ ಬಂದಿದ್ರು. ಬೆಳಗಿನ ಜಾವ ಬಂದಾಗ ಗದ್ಗಿ ನಮಸ್ಕಾರ ಮಾಡಿ ಹೋಗ್ಬೇಕಾದ್ರೆ ಅವರ ಕೈಯೊಳಗೆ ಹಾಕಿರ್ತಕ್ಕಂಥ ಉಂಗುರ ಏನಿತ್ತು ಅದು ಅಲ್ಲೇ ಕೆಳಗೆ ಬಿದ್ದಿತ್ತು. ಕೈ ಜಾರಿ ಬರಳ ಜಾರಿ ಅಲ್ಲೇ ಕೆಳಗೆ ಬಿದ್ದಿತ್ತು. ಬೆಳಗಿನ ಜಾವ ಮಠಕ್ಕೆ ಕಸ ಹೊಡಿಯೋದಕ್ಕೆ ಮುದುಕಿ ಬಂದಿದ್ಲಲ್ಲ, ಆ ಮುದುಕಿ ನೋಡ್ತಾಳೆ ಎಲ್ಲ ಕಸ ಹೊಡಿಬೇಕಾದ್ರೆ ಗದ್ಗಿ ಮುಂದೆ ಬಿದ್ದಿರುವಂತಹ ಬಂಗಾರದ ಉಂಗುರ ನೋಡ್ತಾಳೆ. ನೋಡಿ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಬಂಗಾರ ಬಿದ್ದಿತ್ತಲ್ಲ ಆ ಜಾಗ ಅಷ್ಟೇ ಬಿಟ್ಟು ಉಳುಕಿದೆಲ್ಲ ಕಸ ಹೊಡೆದು ಸ್ವಚ್ಛ ಮಾಡಿ ಮೂಲ್ಯಾಗ ಹೋಗಿ ಕೂತ್ಕೊಂಡ್ ಬಿಡ್ತಾಳೆ. ವಿಚಾರ ಮಾಡ್ರಿ, ಆ ಮುದುಕಿ ಜಾಗದಾಗ ಏನಾರ ನಿಮ್ಮ ಊರು ಮುದುಕಿ ಇತ್ತು ಅಂತಂದ್ರೆ ಸಿಕ್ಕಿದೆ ಚಾನ್ಸ್ ಅಂತೇಳಿ ಬಡ ಬಡ ಶರೀರನ ಗಂಟು ಕಟ್ಕೊಂಡು ಮನೆಗೆ ಪರಾರಾಗಿ ಹೋಗ್ಬಿಡ್ತಿದ್ಲಿಲ್ಲ. ನಿಮ್ಮೂರು ಮುದುಕಿ ಬ್ಯಾಡ್ಬಿಡ್ರಿ, ಬೇರೆ ಊರು ಮುದುಕಿ ಅಂತ ಅನ್ಕೋರು ನೀವು. ಆದ್ರೆ ಆ ಮುದುಕಿ ಏನ್ ಮಾಡಿದ್ಲು ಅಂತಂದ್ರೆ, ಅದಷ್ಟೇ ಜಾಗ ಬಿಟ್ಟು ಉಳಿಕಿದೆಲ್ಲ ಕಸ ಹೊಡೆದು ಮೂಲ್ಯಾಗ ಹೋಗಿ ಕೂತ್ಕೊಂಡ್ಲು. ಗುರುಗಳು ಬಂದ್ಮೇಲೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕಂತೇಳಿ ದೂರ ಕೂತ್ಕೊಂಡಿದ್ಲು. ಗುರುಗಳು ಗದ್ಗಿ ದರ್ಶನಕ್ಕಂತೇಳಿ ಹೊರಗೆ ಬಂದ್ರು. ಅತನಿ ಶಿವಯೋಗಿಗಳಂತಂದ್ರೆ ಅವ್ರ ಇಡೀ ಜೀವಿತಾವಧಿಯಲ್ಲಿ ಈ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಇನ್ನು ಮುಟ್ಟದೇ ಇರತಕ್ಕಂಥ ಸ್ವಾಮಿಗಳವ್ರು. ಯಾರಾದ್ರೂ ಕೊಡಾಕ ಬಂದ್ರೆ ಇದು ಚೋಳಪ್ಪ, ಇದು ಕಡಿತೈತಿ ಅಂತ ದೂರ ಸರಿಸ್ತಾ ಇದ್ರು ಅವ್ರು. ಹೊಟ್ಟೆ ಮುಟ್ಲಿಲ್ಲ, ಮುಟ್ಟದೇ ಇರತಕ್ಕಂಥ ಸ್ವಾಮಿಗಳವ್ರು. ಅವರು ಗದ್ಗಿ ನಮಸ್ಕಾರ ಮಾಡ್ಬೇಕಂತೇಳಿ ಕೆಳಗೆ ಬಾಗ್ತಾರೆ. ಕೆಳಗೆ ಬಾಗಿ ನೋಡಿದಾಗ ಬಂಗಾರದ ಉಂಗುರ ಬಿದ್ದಿತ್ತು. ಬಂಗಾರ ಅಂದ್ರೆ ಬಹಳ ಕಿಮ್ಮತ್ತಿಂದು. ಬಂಗಾರ ಬಹಳ ಕಿಮ್ಮತ್ತಿಂದು. ಇದು ಯಾರ್ದೋ ಪಾಪ ಕಿಮ್ಮತ್ತಿನ ಬಂಗಾರ ಐತಿ, ಬಿಟ್ಟು ಹೋದವ್ರು ಹಳ ಅಳಿಸ್ತಾರೆ ಅಂತೇಳಿ ಅವ್ರು ಹೋಗಿ ಮುಟ್ಟಿಸ್ಬೇಕಂತೇಳಿ ಆ ಬಂಗಾರ ತಗೊಳ್ಬೇಕಂತೇಳಿ ಅವ್ರು ಬಾಗ್ತಾರೆ. ಬಾಗ್ಬೇಕಾದ್ರೆ ಶಿವ ಇದು ಬಂಗಾರಪ್ಪ ಮುಟ್ಟಬಾರ್ದಂತೇಳಿ ಮ್ಯಾಲೆ ಹೇಳ್ತಾರೆ. ಮತ್ತ ಮನಸ್ಸಿಗೆ ಅನಿಸ್ತೈತಿ ಬಂಗಾರ ಬಹಳ ಕಿಮ್ಮತ್ತಿಂದು, ಬಿಟ್ಟು ಹೋದವ್ರಿಗೆ ಬಹಳ ದುಃಖ ಮಾಡ್ಕೊಳ್ತಾರೆ. ಕೇಳಿ ಮುಟ್ಟಿಸ್ಬೇಕಂತೇಳಿ ಮತ್ತು ಬಂಗಾರ ತಗೋಬೇಕಂತೇಳಿ ಬಾಗ್ತಾರೆ. ಈ ಶಿವ ಬಂಗಾರಪ್ಪ ಮುಟ್ಟಬಾರ್ದಂತೇಳಿ ಮತ್ತೆ ಮೇಲೆ ಹೇಳ್ತಾರೆ. ಹಿಂಗೆ ಒಂದು 3 ಸರಿ ಬಾಗ್ತಾರೆ, ಹೇಳ್ತಾರೆ. ಇದನ್ನ ಯಾರು ಗಮನಿಸ್ತಾ ಇದ್ರು ಅಂತಂದ್ರೆ, ಮಠದಲ್ಲಿ ಕಸ ಹೊಡೆಯುವಂತ ಮೂಲ್ಯಾಗ ಕೂತ್ಕೊಂಡಿರುವಂತ ಮುದುಕಿ ಬಹಳ ಚಂದ ಗಮನಿಸ್ತಾ ಇದ್ಲು. ಸ್ವಾಮಿಗಳು ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ, ಯಾರೋ ಅದಾರೇನಂತೇಳಿ. ಆ ಕಸ ಹೊಡೆದಿರುವಂತ ಮುದುಕಿ ಮೂಲ್ಯಾಗ ಕೂತ್ಕೊಂಡಿತ್ತು. ಆ ಮುದುಕಿ ಕರೀತಾರೆ, ನೋಡ ಮುದುಕಿ, ಇದನ್ನ ಯಾರೋ ಬಂಗಾರ ಬಿಟ್ಟು ಹೋಗ್ಯಾರ, ಮತ್ ನೀನು ಮಠದ ಸೇವಾ ಮಾಡ್ತಿ ಅಂತೇಳಿ ಬಹಳ ನಂಗೂ ಗೊತ್ತೈತಿ, ಎಲ್ಲ ಸ್ವಚ್ಛ ಮಾಡ್ತಿ, ಕಸ ಹೊಡಿತಿ ಅಂತೇಳಿ. ಮತ್ ನಾನು ನಿನಗೆ ಇಲ್ಲಿ ತನ ಏನೂ ಕೊಡಕ್ ಆಗಿಲ್ಲ, ಮತ್ ಯಾರೋ ಬಂಗಾರ ಬಿಟ್ಟು ಹೋಗ್ಯಾರ, ಇದನ್ ತಗೋ, ನಿನ್ನ ಮನಿ ಚಲೋ ಆಗ್ತೈತಿ ಅಂತೇಳಿ ಆಶೀರ್ವಾದ ಮಾಡ್ತೀನಿ, ಇದನ್ ತಗೋ ಅಂತೇಳಿ ಗುರುಗಳು ಮುದುಕಿಗೆ ಹೇಳಿದ್ರೆ, ಮುದುಕಿ ಏನ್ ಅನ್ಬೇಕು ಹೇಳ್ರಿ, ಯಪ್ಪ ಈ ನನಗ್ ಬಂಗಾರ ಬ್ಯಾಡ ಅಂತ ಹೇಳಿದ್ಲ. ಸ್ವಾಮಿಗಳು ಅಲ್ಲ ನಾನೇ ಹೇಳಕತ್ತೀನಿ ಬಂಗಾರ ತಗೋ, ನೀನು ಚಲೋ ಆಗ್ತೈತಿ ಅಂತಂದ್ರು ಮುದುಕಿ ಹೇಳ್ತಾಳೆ ಅಪ್ಪ ಈ ಬಂಗಾರ ಬ್ಯಾಡ ಅಂತೇಳಿ. ಗುರುಗಳು ಕೇಳ್ತಾರೆ ಯಾಕೆ ಬಂಗಾರ ಬ್ಯಾಡ ಅಂತಂದಾಗ, ಮುದುಕಿ ಕೆಳಗೆ ಬಿದ್ದಿತ್ತಲ್ಲ ಬಂಗಾರ, ಆ ಬಂಗಾರಕ್ಕಿಂತಲೂ ಕಿಮ್ಮತ್ತಿನ ಮಾತು ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂತಂದ್ರೆ, ಅಲ್ಲಪ್ಪ ಯಕಶ್ಚಿತ್ ಒಂದು ಬಂಗಾರದ ತುಣುಕದು, ಅಂತಹ ನೀನ್ ಯಾವ್ದಕ್ಕೂ ಬಾಗ್ಲಾರ್ದವ, ಸೋಲಲಾರ್ದಂತ ಶಿವಯೋಗಿ ನೀನು. ನಿನ್ನಂತಹ ದೊಡ್ಡ ಶಿವಯೋಗಿಗೆ ಯಕಶ್ಚಿತ್ ಒಂದು ಬಂಗಾರದ ತುಣುಕು ಒಂದು ಸರಿ 3-4 ಸರಿ ಬಾಗಿಸ್ತೈತಿ, 3-4 ಸರಿ ಏಳಿಸ್ತೈತಿ ಅಂತಂದ್ರೆ, ಯಕಶ್ಚಿತ್ ನಾನೊಂದು ಕೇವಲ ಒಂದು ಸಣ್ಣ ಮುದುಕಿ, ಒಂದ್ ವೇಳೆ ನಾನೇನಾದ್ರೂ ಈ ಬಂಗಾರ ತಗೊಳಕ್ ಬಾಗಿದ್ನಿ ಅಂತಂದ್ರೆ ನನ್ನ ಜೀವನ ಪೂರ್ತಿ ನಾನು ಬಾಕೊಂತಾನೆ ಇರ್ಬೇಕಾಗ್ತೈತಿ, ಹೀಗಾಗಿ ಈ ಬಂಗಾರ ಬ್ಯಾಡ ಅಂತೇಳಿ ಮುದುಕಿ ಹೇಳಿದ್ಲ. ವಿಚಾರ ಮಾಡ್ರಿ, ಮುದುಕಿಯ ಬಾಯಿ ಒಳಗಡೆ ಅಂತ ಮಾತು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಆಕಿ ದಿನಾ ಮಠದ ಕಸ ಹೊಡಿತಾ ಇದ್ಲು. ಮಠದ ಕಸ ಹೆಂಗ್ ಹೊಡಿತಾ ಇದ್ಲು ಹಂಗ ಮಠ ಸ್ವಚ್ಛ ಆಗ್ತಾ ಇತ್ತು. ಮಠ ಹೆಂಗ್ ಸ್ವಚ್ಛ ಆಗ್ತಾ ಇತ್ತು ಹಂಗ ಮುದುಕಿ ಮನಸ್ಸು ಬಹಳ ಸ್ವಚ್ಛ ಆಗ್ತಾ ಇತ್ತು. ಹಂಗ ಸ್ವಚ್ಛ ಆಗಿದ್ರ ಪ್ರಕ್ರಿಯೆನೇ ಅಂತ ಬೆಲೆ ಬಾಳತಕ್ಕಂಥ ವಸ್ತುಗಳು ಸಹಿತ ನಿರಾಕರಣೆ ಮಾಡಿ ಗುರುವಿನ ಆಶೀರ್ವಾದ ಒಂದನ್ನೇ ಬಯಸಿರ್ತಕ್ಕಂತಹ ಆ ಸೇವಾ ಭಾವನೆ ಆ ಮುದುಕಿಯಲ್ಲಿ ಬೆಳೆದಿರುವಂಥದ್ದು. ಅದಕ್ಕೆ ನಾವ್ ಯಾವಾಗ್ಲೂ ಮಠವನ್ನ ಬಿಡಬಾರದು, ಮಠದ ಸೇವಾ ಬಿಡಬಾರದು, ಮಠಗಳ ಗುರುಗಳ ಸೇವಾ ಬಿಡಬಾರದು. ಎಲ್ಲಿ ಸಿಗತೈತಷ್ಟು ಸೇವಾ ಮಾಡೋದು ಪ್ರಯತ್ನ ನಾವೆಲ್ಲರೂ ಸಹಿತ ಮಾಡ್ಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿನೇ ನಾವೆಲ್ಲ ಮಠ ಮಾಡ್ಕೊಂಡಿದ್ದ ನಮ್ಮ ಸಲುವಾಗಿ, ನಮ್ಮ ಉದ್ಧಾರ ಸಲುವಾಗಿ, ನಿಮ್ಮೆಲ್ಲರ ಏಳಿಗೆ ಸಲುವಾಗಿ, ನಿಮ್ಮೆಲ್ಲರ ಉದ್ಧಾರ ಸಲುವಾಗಿ, ನಿಮ್ಮ ಊರಿನ ಏಳಿಗೆ ಸಲುವಾಗಿ. ನೀವು ಊರಾಗ ಎಷ್ಟು ಗುಡಿ ಕಟ್ಟಿದ್ರು ಸಹಿತ ಮನುಷ್ಯ ಏನಂತಾನೆ, ಊರಾಗ ಎಷ್ಟು ಗುಡಿ ಇದ್ರು ಪರವಾಗಿಲ್ಲಪ್ಪ, ಅದ್ರ ಒಂದು ಮಠ ಮಾತ್ರ ಬೇಕೇ ಬೇಕಂತ ಅನ್ನಂಗಿಲ್ಲ. ನೀವೆಲ್ಲರೂ ಸಹಿತ ಅಂತೀರ ಇಲ್ಲ, ಮಠ ಇದ್ರನೆ ಆ ಊರಿನ ಕಳೆನೆ ಬೇರೆ. ಗುಡಿಗಳೆಲ್ಲ ಊರಾಗ ಗುಡಿಗಿರ್ತಾವ, ಆದ್ರೆ ಎಲ್ಲ ಊರಾಗ ಮಠ ಇರಕ್ ಆಗಂಗಿಲ್ಲ. ಮತ್ ಯಾವ ಊರಾಗ ಎಲ್ಲ ಊರಾಗ ಮಠ ಇರಕ್ ಆಗಿಲ್ಲ, ಮತ್ ನಿಮ್ ಊರಾಗ ಮಠ ಐತಿ ಅಂದ್ರೆ ಮತ್ ನಿಮ್ಮಷ್ಟು ಪುಣ್ಯವಂತರು ಯಾರಿಲ್ಲ ಅಂತ ಅನ್ನೋದನ್ನ ನೀವೆಲ್ಲರೂ ಸಹಿತ ಭಾವಿಸ್ಬೇಕು.
ಎಷ್ಟೋ ಜನ ಅದೇನ ಅಂತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ. ಹಿತ್ತಲ್ದಾಗ ಇರ್ತೈತಿ ಆ ಗಿಡದ ಔಷಧಿ ಗುಣ ನಮಗ್ ಗೊತ್ತೇ ಇರಂಗಿಲ್ಲ, ಎಲ್ಲೋ ಹೋಗಿ ನಾವು ದೂರ ತಗೊಂಡ್ಬರ್ತೀವಿ. ಹಂಗೆ ಸ್ವಸ್ಥಳದಲ್ಲೇ ನಮ್ಮ ಗ್ರಾಮದಲ್ಲೇ ಮಠ ಐತಿ ಅಂದ್ರೆ ಅದ್ರ ಬೆಲೆ ನಮಗ್ ಗೊತ್ತಾಗಂಗಿಲ್ಲ. ಈ ಮಠ ಯಾವ ಊರಾಗಿಲ್ಲಲ್ಲ ಆ ಊರಾಗೆಲ್ಲ ಕೇಳ್ಕೊಂಬರ್ರಿ, ಮಠ ಅಂದ್ರೆ ಹೆಂಗ್ರಿ, ಮಠದ ಗುರುಗಳ ಬೆಲೆ ಏನು ಅಂತ ಅನ್ನೋದು ಅವ್ರಿಗೆ ನಮ್ಗಿಂತನೂ ಜಾಸ್ತಿ ಗೊತ್ತಿರ್ತೈತಿ. ಮಠ ಅಂದ್ರೆ ಅವ್ರು ಅಪೂಪರಾಗಿರ್ತೈತಿ ಅವ್ರಿಗೆ. ಮಠ ಅಂತಂದ್ರೆ ಯಾವಾಗ ಹೋಗಿವೋ ಮಠಕ್ಕೆ ನಾವು ಹಳಾಳಿಸ್ತಿರ್ತಾರ ಅವ್ರು. ಮಠಕ್ಕೆ ಹೋಗ್ಬೇಕನ್ನುವಂತ ತುಡಿತ ಅವರಲ್ಲಿ ಜಾಸ್ತಿ ಇರ್ತೈತಿ. ಅದೇ ಇದ್ದವ್ರಿಗೆ ಕೇಳ್ರಿ, ಹೋಲ್ ಬಿಡ ನಾಳೆಗೆ ಹೋದ್ರಾಯ್ತು, ಇಲ್ಲೇ ಇರ್ತೈತಿ ಮಠ, ಏನ್ ದೂರ ಹೋಗ್ತೈತೆ ಅದೇ ನಡ್ಕೊ, ಅದೇನು ಕಾಲದವೇನ್ ಕೈ ಅದು ನಡ್ಕೊಂತ ಹೋಗಕ್. ನಾಳೆಗೆ ಹೋದ್ರಾಯ್ತು ತಗೋ, ನಾಡಿದ್ದು ಹೋದ್ರಾಯ್ತು ತಗೋ, ಒಂದ್ ವರ್ಷ ಬಿಟ್ಟು ಹೋದ್ರಾಯ್ತು, ಒಂದ್ ತಿಂಗಳು ಬಿಟ್ಟು ಹೋದ್ರಾಯ್ತು, ಹೌದು ಅಂತೀರಿಲ್ಲ ನೀವೆಲ್ಲರೂ. ಅದಕ್ಕೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಅನ್ನುವಂತಹ ಗಾದೆಯ ಮಾತನ್ನು ನಿಜ ಮಾಡಕ್ ಹೋಗ್ಬೇಡ್ರಿ. ಮಠ ನಮ್ಮ ಊರಾಗ ಐತಿ ಅಂತಂದ್ರೆ ನಮ್ಮಷ್ಟು ಪುಣ್ಯವಂತರ ಯಾರು ಇಲ್ಲ. ಆ ಮಠದ ಒಂದು ಸಣ್ಣ ಸೇವಾ ಸಿಕ್ಕರೂ ಸಹಿತ ಸೇವಾಕ್ಕೆ ಜಗಳಾಡ್ಬೇಕು ನೀವು. ಎದಕ್ಕೆ ಹೇಳ್ರಿ, ನನಗೆ ಸಿಗ್ಲಿಲ್ಲ ಅಂತ ಸೇವಾಕ್ಕೆ ಜಗಳಾಡುವಂತ ಭಕ್ತರಾಗ್ಬೇಕು ನಾವೆಲ್ಲರೂ. ಅಧಿಕಾರಕ್ಕೆ ಜಗಳಾಡುವಂತ ಭಕ್ತರಾಗಬಾರ್ದು ಅನ್ನುವಂತ ಮಾತನ್ನ ನಾವೆಲ್ಲರೂ ಸಹಿತ ತಿಳಿಪಡಿಸಿ, ಸಾಧ್ಯವಾದಷ್ಟು ಇದು ನಮ್ಮ ಆಸ್ತಿ, ನಿಮ್ಮ ಆಸ್ತಿ ಇರುವಂತದ್ದು, ಇದನ್ನ ಕೂಡಿಸ್ಬೇಕು, ಇದನ್ನ ಬೆಳೆಸ್ಬೇಕು, ಇದನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವೆಲ್ಲ ತಗೊಂಡು ಹೋಗ್ಬೇಕು. ಇವತ್ತು ಸ್ವಾಮಿಗಳಾದವರು ಇವತ್ತಿರ್ತಾರೆ, ನಾಳೆಗೆ ನಮ್ದು ವಯಸ್ಸಾದ ಮೇಲೆ ನಾವು ಹೋಗ್ತೀವಿ ಅಷ್ಟೇ. ಆದ್ರೆ ಮುಂದಿನ ಮತ್ತೊಂದು ಸ್ವಾಮಿಗಳು ತರೋರು ನೀವೇ, ಮತ್ತೊಂದು ಸ್ವಾಮಿಗಳು ತರೋರು ನೀವೇ, ಪಟ್ಟ ಮಾಡೋರು ನೀವೇ, ಅವ್ರಿಗೆ ನಡ್ಕೊಳ್ಳೋರು ನೀವೇ, ಮತ್ತ ಅವ್ರಿಗೆ ಬೈಯೋರು ನೀವೇ, ಅವ್ರ ಹೊಗಳೋರು ನೀವೇ, ಮತ್ತ ಅವ್ರಿಗೆ ಶಾಲು ಸನ್ಮಾನ ಮಾಡೋರು ಸಹಿತ ನೀವೇ. ಇದು ಭಕ್ತ ಮತ್ತು ಗುರುವಿನ ಸಂಬಂಧ, ಇದು ಬಿಡಿಸಲಾರದ ಸಂಬಂಧ. ಬಿಡ್ತೀನಂದ್ರೂ ಸಹಿತ ಬಿಡಕ್ಕಾಗಂಗಿಲ್ಲ, ಇದು ಬಿಟ್ಟೇನೆಂದ್ರೂ ನಮಗ್ ಬಿಡಿಸ್ಲಿಕ್ಕೆ ಆಗಂಗಿಲ್ಲ. ಅಂತಹ ಶ್ರೇಷ್ಠವಾದ ಬಂಧ ಇದು. ಎಂದರ ಒಂದು ದಿನ ನಿಮ್ಮ ಮನ್ಯಾಗ ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ಬೇಸರ ಆಗ್ಬಾರ್ದು, ಮಕ್ಕಳು ಬೇಸರ ಆಗ್ಬೋದು, ಮಣಿ ಬೇಸರ ಆಗ್ಬೋದು. ಎಂದಿಗೂ ಸಹಿತ ಜೀವನದಲ್ಲಿ ಒಬ್ಬ ಗುರು ನಿಮ್ಗೆ ಯಾವತ್ತೂ ಸಹಿತ ಬೇಸರ ಆಗಂಗಿಲ್ಲ, ಒಂದು ಮಠ ನಿಮ್ಗೆ ಯಾವತ್ತೂ ಸಹಿತ ಬೇಸರ ಆಗಂಗಿಲ್ಲ. ಅಂತಹ ನಿಮ್ಮ ಬೇಸರವನ್ನ ಕಳೆಯುವಂತ ಜಾಗ ಇದು, ಪುಣ್ಯದ ತಾಣ ಇಂತಹ ಮಠಗಳು. ಇವುಗಳನ್ನ ನಾವೆಲ್ಲ ಬೆಳೆಸ್ಬೇಕು. ನಾಡಿನಲ್ಲಿ ನೂರಾರು ಮಠಗಳು ಇವತ್ತು ಮುಂಚೂಣಿಯಲ್ಲಿ ಬರ್ತಾ ಇದ್ದಾವೆ. ಆ ಮುಂಚೂಣಿಯ ಮಠಗಳಲ್ಲಿ ನಾವು ಮುಂಚೂಣಿ ಇರೋದು ಬೇಕಾಗಿಲ್ಲ ನಮಗ್. ನಮ್ಮ ಮಠ 4 ಹಳ್ಳಿಗಳಿಗೆ ಬೇಕಾಗುವಂತ ಮಠ ಆಗ್ಬೇಕು. ಅನ್ನ, ವಸ್ತ್ರ, ದಾನ, ಧರ್ಮ, ಇಲ್ಲಿ ನೂರಾರು ಮಕ್ಕಳು ಇರಬೇಕು, ಅವರು ವಿದ್ಯೆ ಕಲಿಬೇಕು, ಸಂಸ್ಕಾರ ಕಲಿಬೇಕು. ನಮ್ಮ ಮಠಕ್ಕೆ ಬಂದ್ರೆ ನಮ್ಮ ದುಃಖ ದುಮಾನಗಳು ದೂರ ಆಗ್ತಾವಪ್ಪ ಅಂತನ್ನುವಂತ ಈ ಸುದ್ದಿ ಎಲ್ಲಾ ಕಡೆ ಹಬ್ಬಬೇಕು. ಅಂತ ಮಠ ಆದ್ರೆ ಸಾಕು ನಮಗೆ. ಏನ್ ಬಹಳ ದೊಡ್ಡ ನಾವು ಏನ್ ಸಿದ್ಧಗಂಗಾ ಮಠ ಮಾಡೋದು ಬೇಕಾಗಿಲ್ಲ, ನಾವು ಸುತ್ತೂರು ಮಠ ಮಾಡೋದು ಬೇಕಾಗಿಲ್ಲ, ನಾವು ಮತ್ತೊಂದು ಮಗದೊಂದು ದೊಡ್ಡ ದೊಡ್ಡ ಮಠಗಳನ್ನು ಮಾಡೋದು ಬೇಕಾಗಿಲ್ಲ. ನಾವು ಇದ್ದ ಮಠ ಕಾಯ್ಕೊಂಡು ಹೋದ್ರೆ ಸಾಕಾಗಿದೆ ಈಗಿನ ದಿನಗಳಲ್ಲಿ. ಅಂತಹ ಮಠ ಆಸ್ತಿಯನ್ನ ನಾವೆಲ್ಲ ಉಳಿಸಿ ಬೆಳೆಸಿ ಹೋಗಿ, ನಾವೆಲ್ಲರೂ ಸಹಿತ ರುದ್ರಮುನಿ ಸ್ವಾಮಿಗಳವ್ರ ಶಿಷ್ಯ ನಾವೆಲ್ಲರೂ. ಇವರು ಶಿಷ್ಯರೇ, ನೀವು ಶಿಷ್ಯರೇ. ನೀವು ಇವ್ರಿಗೆ ಶಿಷ್ಯರಾಗಿರ್ಬೋದು, ಇವರು ಅವರಿಗೆ ಶಿಷ್ಯ, ಅವರು ಗುರುಗಳೇ, ಅವರ ಶಿಷ್ಯರು. ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಒಳಗಡೆ ಒಂದು ಮಠಕ್ಕೆ, ಒಂದು ಗುರುವಿಗೆ ನಾವೆಲ್ಲರೂ ಶಿಷ್ಯರೇ. ಇಲ್ಲಿ ಯಾರು ಸಹಿತ ದೊಡ್ಡವರಲ್ಲ, ನಾವು ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ. ನಮ್ಮನ್ನೆಲ್ಲ ಈ ಭೂಮಿಗೆ ಕಳಿಸಿರುವಂತ ಭಗವಂತ ಬಹಳ ದೊಡ್ಡವನಿದ್ದಾನೆ. ಹೀಗಾಗಿ ಅವ ದೊಡ್ಡವಿದ್ದಾನೆ, ಅವನನ್ನ ನೋಡಿ, ಅವನನ್ನ ನಂಬಿ ನಾವೆಲ್ಲ ಬದುಕುವಂತ ಪ್ರಯತ್ನ ನಮ್ಮೆಲ್ಲರದು ಆಗ್ಲಿ ಅಂತೇಳಿ ಸಂದರ್ಭಕ್ಕೆ ಹೇಳಿ, ತಮ್ಮೆಲ್ಲರ ಏನಾದ್ರೂ ಮಾತಿನಲ್ಲಿ ಹೆಚ್ಚಿಗೆ ಇದ್ರೆ, ಅತಿಶೋಕ್ತಿ ಆಗಿದ್ರೆ, ನೀವೇನ್ ನಮ್ಗೆ ಗೊತ್ತದ ಬಿಡ್ರಿ, ನೀವು ಯಾರು ನಮ್ಮ ಹೆಚ್ಚಾಗಂಗಿಲ್ಲ ನಿಮಗೆ, ಆಯ್ತಾ. ನೀವೆಲ್ಲರೂ ಒಳ್ಳೆ ಸದ್ಭಕ್ತರಿದ್ದೀರಿ. ಈ ಭಾಗದಲ್ಲಿ ಚಿಕ್ಕಲಪರವಿಗೆ ಮತ್ತು ಚಿಕ್ಕಲಪರವಿ ಭಕ್ತರಿಗೆ ಎಲ್ಲರಿಗೂ ಒಂದು ಹೆಸರಿದ್ರೆ, ಚಿಕ್ಕಲಪರವಿ ಮಠ ಮತ್ತು ಚಿಕ್ಕಲಪರವಿ ಭಕ್ತರಿಗೆ ಒಂದು ವಿಶೇಷವಾದ ಸ್ಥಾನಮಾನಗಳು ಇದೆ ಅನ್ನುವಂಥದ್ದನ್ನ ನಾವೆಲ್ಲ ಸಹಿತ ಭಾವಿಸಿದ್ದೇವೆ. ಆ ರೀತಿ ಒಳಗಡೆ ಪೂಜ್ಯರು ಸಹಿತ ಅವರು ಬಹಳಷ್ಟು ಕ್ರಿಯಾಶೀಲರು. ಸುಮ್ಮನೆ ಕೂಡೋದಿಲ್ಲ, ಸುಮ್ಮನೆ ಕುಂತಾರಂದ್ರ ಒಟ್ಟು ಏನಾದ್ರು ಒಂದು ವಿಚಾರ ಮಾಡ್ಕೊಂತಾನೆ ಕುಂತಿರ್ತಾರ ಅವ್ರು. ಕೂಡೋ ಜಾಯಮಾನ ಅವ್ರದಲ್ಲ, ಯಾವಾಗ್ಲೂ ಹರಿಯೋ ನದಿಯವ್ರು. ಸ್ವಚ್ಛ ಹರಿಯೋ ನದಿ ಹೆಂಗಿರ್ತೈತಿ, ಸ್ವಚ್ಛವಾಗಿರ್ತೈತಿ, ಮತ್ತೆ ಬಹಳ ಕ್ಲೀನ್ ಇರ್ತೈತಿ, ಆಮೇಲೆ ಯಾವಾಗ್ಲೂ ಪರಿಶುದ್ಧವಾಗಿರ್ತೈತಿ, ನೂರಾರು ಜನರಿಗೆ ಬೇಕಾಗುವಂಗಿರ್ತೈತಿ. ಅಲ್ಲಿ ಸುಳ್ಳಿಗೆ, ಕಪಟಕ್ಕ, ಮೋಸಕ್ಕ, ಅನ್ಯಾಯಕ್ಕೆ ಎಂದಿಗೂ ಸಹಿತ ಜಾಗ ಇರೋದಿಲ್ಲ. ಅಂತಹ ಪರಮ ಪೂಜ್ಯರು ಎಲ್ಲ ಅವ್ರ ಬಗ್ಗೆ ಎಲ್ಲರೂ ಹೇಳ್ಯಾರ. ಮೊನ್ನೆ ಹಿರಿಯ ಪೂಜ್ಯರು ಬಂದಿದ್ರು, ಅವ್ರ ಬಗ್ಗೆ ಹೇಳಿರುವಂಥದ್ದು. ತ್ಯಾಗಿ ಅವರು ಯೋಗ ಮತ್ತು ತ್ಯಾಗ ಇದರ ಎರಡರ ರೂಪ ನಮ್ಮ ಸದಾಶಿವ ಮಹಾಸ್ವಾಮಿಗಳವರು. ಅವರು ನಿಮಗ ಜೊತೆಗಿರುವಂತ ಈ ಮಟ್ಟಕ್ಕಾಗಿರುವಂಥದ್ದು
ನೀವೆಷ್ಟು ಖುಷಿ ಪಡ್ತೀರೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೊಂದು ಖಾತ್ರಿ ಐತಿ, ಇವ್ರು ಇಲ್ಲಿ ಆಗಿದ್ದು ಇಷ್ಟೆಲ್ಲ ಸೇವೆ ಮಾಡ್ತಿರುವಂಥದ್ದು ನಿಮ್ಗೆಷ್ಟು ಸಂತೋಷ ಐತಿ, ಖುಷಿ ಪಡ್ತಿರೋ, ನೀವು ಎಷ್ಟು ಖುಷಿ ಪಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಗದ್ದಿಗೆಗಳು ಇರುವಂತ ರುದ್ರಮುನಿ ತಾತ ಮಾತ್ರ ಬಹಳ ಯಾವಾಗಲೂ ಖುಷಿ ಪಡ್ತಿರ್ತಾನೆ ಅಂತ ಅನ್ನೋದನ್ನ, ವಿರೂಪಾಕ್ಷ ತಾತನವರು ಬಹಳ ಖುಷಿ ಪಡ್ತಿರ್ತಾರೆ ಅಂತ ಅನ್ನೋದನ್ನ ನಾನು ಮಾತ್ರ ಮನಸಾರೆ ಹೇಳ್ತೇನೆ ಅನ್ನುವಂಥದ್ದನ್ನ ತಮ್ಮೆಲ್ಲರಿಗೆ ಹೇಳಿ ನಿಮ್ಮೆಲ್ಲರಿಗೂ ಶರಣಗಳನ್ನು ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನ ನೀಡ್ತೀನಿ. ಟೈಮ್ ಭಾಳ ಐತೆ.